ನುಗ್ಗೆಕಾಯಿ ಬಗ್ಗೆ ಹೇಳುತ್ತೇನೆ. ನುಗ್ಗೆಕಾಯಿ ಎಲುಬು ಬಲ ಹೆಚ್ಚು, ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶ ಇರುತ್ತದೆ. ರಕ್ತಹೀನತೆ ಕಡಿಮೆ, ಮಧುಮೇಹ ನಿಯಂತ್ರಣ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ನುಗ್ಗೆಕಾಯಿ ಹೀಗಿರುತ್ತದೆ, ಒಳಗಿಂದ ಜಿಗಿ ಇರುತ್ತದೆ. ನಾನು ಮಲ್ಲಿಕಾರ್ಜುನ. ಈಗ ಕೊತ್ತಂಬರಿ ಬಗ್ಗೆ ಹೇಳುತ್ತೇನೆ. ಇದು ಕೊತ್ತಂಬರಿ ಜೀರ್ಣ ಸಮಸ್ಯೆ ಕಡಿಮೆ ಮಾಡುತ್ತದೆ, ಚರ್ಮದ ಆರೋಗ್ಯ ಇರುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ನನ್ನ ಹೆಸರು ಶ್ರೀಕಾಂತ್. ನಾನು ಈರುಳ್ಳಿ ಬಗ್ಗೆ ಪರಿಚಯ ಮಾಡುತ್ತೇನೆ. ಈರುಳ್ಳಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್, ಹೃದಯದ ಆರೋಗ್ಯ, ಸೋಂಕು ತಡೆಯುವ ಗುಣ. ನನ್ನ ಹೆಸರು ನನ್ನ ಹೆಸರು ಅಮರ್ನಾಥ್. ನಾನು ಶುಂಠಿ ಬಗ್ಗೆ ಹೇಳ್ತೇನೆ. ಶುಂಠಿ ಇದು ವೈಜ್ಞಾನಿಕ ಹೆಸರು ಜಿಂಜರ್ ಆರ್ಸೆನಲ್. ಉಪಯೋಗದ ಭಾಗ ಬೇರುಗಳಿಂದ ಗುಣಗಳು ಮತ್ತು ಉಪಯೋಗಗಳು: ಜೀರ್ಣಕ್ರಿಯೆ ಮತ್ತು ಉಸಿರಾಟದ ಸಮಸ್ಯೆ, ಉರಿಯೂತ ನಿವಾರಕ, ವಾಕರಿಕೆ, ಸಮುದ್ರ ಬೆಣ್ಣೆ ಮತ್ತು ರಕ್ತ ಪರಿಚಲನೆ ಸಹಾಯಕ. ಇದು ಅಮೃತಬಳ್ಳಿ ಆರೋಗ್ಯದಲ್ಲಿ ಪ್ರಮುಖ ಔಷಧ ಸಸ್ಯವಾಗಿದೆ. ಇದು ಜ್ವರ, ಮಧುಮೇಹ, ಉಸಿರಾಟದ ಸಮಸ್ಯೆ, ಚರ್ಮದ ರೋಗ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಇದು ರೋಗ ನಿರೋಧಕ ಶಕ್ತಿಯಾಗಿದೆ. ಇದರ ಕಾಂಡ ಎಲೆಗಳು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಆರೋಗ್ಯ ಪ್ರಯೋಜನ: ರೋಗಕಾರಕ ಶಕ್ತಿ, ಜೀರ್ಣಕ್ರಿಯೆ, ಮಧುಮೇಹ ನಿಯಂತ್ರಣ, ಜ್ವರ ಮತ್ತು ಶೀತ. ನನ್ನ ಹೆಸರು ಆದಿತ್ಯ. ನಾನು ಪ್ರೋಟೀನ್ ಬಗ್ಗೆ ಪ್ರೋಟೀನ್ ದೇಹದ ಬೆಳವಣಿಗೆ ಮತ್ತು ವಿಕಸಿತ ಕಾರ್ಯಗಳ ಅಗತ್ಯದ ಪ್ರಮುಖ ಪೋಷಕಾಂಶಗಳು. ನಮ್ಮ ದೇಹದ ಸ್ನಾಯುಗಳ ಕೂದಲು, ಚರ್ಮ ಪ್ರೋಟೀನಿಂದಾಗಿವೆ. ಪ್ರೋಟೀನ್ ಎಂದರೆ ಪ್ರೋಟೀನ್ ಆಮ್ಲಗಳಿಂದ ನಿರ್ಮಿತವಾಗಿದೆ. ದೇಹದ ಕೋಶಗಳ ನಿರ್ಮಾಣ ಮತ್ತು ವಿಕಸಿತ ಕಾರ್ಯಗಳ ಅಗತ್ಯ. ಸಸ್ಯ ಮೂಲ: ಬೆಳೆ, ಕಡಲೆ, ಶೇಂಗಾ, ಪ್ರಾಣಿ ಮೂಲ, ಮೊಟ್ಟೆ, ಹಾಲು, ಮಾಂಸ. ಪ್ರೋಟೀನ್ ಪ್ರಯೋಜನಗಳು: ಮಕ್ಕಳ ಬೆಳವಣಿಗೆ ಅತ್ಯಗತ್ಯ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ. ಗಾಯಗಳನ್ನು ಬೇಗ ಗುಣಪಡಿಸಲು ಸಹಕಾರಿ. ದೇಹದ ರಕ್ಷಣಾ ವ್ಯವಸ್ಥೆಗೆ ಮುಖ್ಯ. ಪ್ರೋಟೀನ್ ಕೊರತೆಯಿಂದ ವಾರ್ಷಿಕ ರೋಗ ಉಂಟಾಗುತ್ತದೆ. ನಾನು ಕಬ್ಬುಗಳ ಬಗ್ಗೆ ಪರಿಚಯ ಮಾಡಿಕೊಳ್ತೇನೆ. ಕಬ್ಬುಗಳು ದೇಹಕ್ಕೆ ಶಕ್ತಿ ನೀಡುವ ಪ್ರಮುಖ ಪೋಷಕಾಂಶಗಳಲ್ಲಿ ಒಂದಾಗಿದೆ. ಇವು ದೇಹದಲ್ಲಿ ಶಕ್ತಿಯನ್ನು ಸಂಗ್ರಹಿಸಿ ಅಗತ್ಯವಾದಾಗ ಬಿಡುಗಡೆ ಮಾಡುತ್ತವೆ. ಕಬ್ಬುಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಮ್ಲಜನಕ ಅಂಶಗಳಿಂದ ಕಾರ್ಯನಿರ್ಮಿತವಾಗಿರುವ ಇವು ದೇಹದಲ್ಲಿ ಇಂಧನವಾಗಿ ಕೆಲಸ ಮಾಡುತ್ತವೆ ಮತ್ತು ಕೆಲವು ವಿಟಮಿನ್ಗಳು ಪೋಷಣೆ ಸಹಾಯ ಮಾಡುತ್ತವೆ. ಕಬ್ಬುಗಳ ವಿಧಗಳು: ಕಡಲೆ ಎಣ್ಣೆ, ಎಳ್ಳೆಣ್ಣೆ, ಬಾದಾಮಿ, ಎಣ್ಣೆ. ಹೀರೆಕಾಯಿ ಬಗ್ಗೆ ಹೇಳುತ್ತೇನೆ. ಹೀರೆಕಾಯಿ ಸುಧಾರಣೆ, ತೂಕದ ನಿಯಂತ್ರಣ, ಚರ್ಮದ ಆರೋಗ್ಯ, ರಕ್ತದ ಸಂರಕ್ಷಣೆ. ನನ್ನ ಹೆಸರು ಪ್ರೀತಮ್. ನಾನು ಟೊಮೊಟೊ ಬಗ್ಗೆ ಹೇಳ್ತೇನೆ. ಕೊಪ್ಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಹೃದಯದ ಆರೋಗ್ಯ ರಕ್ಷಣೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಸುತ್ತದೆ. ನನ್ನ ಹೆಸರು ಆನಂದ್. ನಾನು ಟೊಮೊಟೊ ಬಗ್ಗೆ ಹೇಳ್ತೇನೆ. ದೇಹಕ್ಕೆ ಮುಖ್ಯ ಶಕ್ತಿ ತಿನ್ನುವ ಅನ್ನ, ಗೋಧಿ, ರೊಟ್ಟಿ, ಆಲೂಗಡ್ಡೆ ಮುಂತಾದ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿ ಇರುತ್ತವೆ. ಎಂದರೇನು? ಕಾರ್ಬೋಹೈಡ್ರೇಟ್ಗಳು ಹೈಡ್ರೋಜನ್ ಹತ್ತಿರದಿಂದಾಗಿದೆ. ಪ್ರಯೋಜನಗಳು: ದೇಹಕ್ಕೆ ಶಕ್ತಿ ನೀಡುತ್ತದೆ, ಮೆದುಳಿನ ಕಾರ್ಯಕ್ಕೆ ಅಗತ್ಯ, ವ್ಯಾಯಾಮಕ್ಕೆ ಶಕ್ತಿ ಒದಗಿಸುತ್ತದೆ, ಫೈಬರ್ ಮೂಲಕ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಬದನೆಕಾಯಿ ವಿಟಮಿನ್ B1, B6 ಇರುತ್ತದೆ. ಜೀರ್ಣಕ್ರಿಯೆ ಸುಧಾರಣೆ, ಮೆದುಳಿನ ಹೃದಯದ ಆರೋಗ್ಯ. ನಾನು ಆಲೂಗಡ್ಡೆ ಬಗ್ಗೆ ಹೇಳ್ತೇನೆ. ಸಂದರ್ಭ ದೇಹಕ್ಕೆ ಶಕ್ತಿ ಒದಗಿಸುತ್ತದೆ. ಪೊಟ್ಯಾಸಿಯಂ ಸಮೃದ್ಧಿ, ಮೆದುಳಿಗೆ ಶಕ್ತಿ ಒದಗಿಸುತ್ತದೆ. ನನ್ನ ಹೆಸರು ತರಗತಿಯಲ್ಲಿ ಪುದೀನ ಮತ್ತು ಬೆರಿಬೇವಿನ ಪರಿಚಯ ಮಾಡಿಕೊಳ್ಳುತ್ತೇನೆ. ಪುದೀನ ವೈಜ್ಞಾನಿಕ ಹೆಸರು ಮೆಂತ್ಯ.
ಉಸಿರಾಟ ಸಮಸ್ಯೆ, ನೋವು ಮತ್ತು ಚರ್ಮದ ತುರಿಗೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕರಿಬೇವು ಇದರ ವೈಜ್ಞಾನಿಕ ಹೆಸರು ಮೋರಿಯಾ ಗೋಯಿಂಗನ್. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೂದಲ ಉದುರುವಿಕೆ ಕಡಿಮೆ ಮಾಡುತ್ತದೆ. ಇದರಲ್ಲಿ ಫೋಲಿಕ್ ಆಮ್ಲ ಇರುತ್ತದೆ. ನನ್ನ ಹೆಸರು ರುಚಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ತುಳಸಿ ಮತ್ತು ಬೇವಿನ ಬಗ್ಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ. ತುಳಸಿಯನ್ನು ನಾವು ಗಿಡಮೂಲಿಕೆಗಳ ರಾಣಿ ಎಂದು ಕರೆಯುತ್ತೇವೆ. ತುಳಸಿಯ ವೈಜ್ಞಾನಿಕ ಶಾಸ್ತ್ರ ಓಸಿಮಮ್ ಟೆಮೋಫ್ಲೋರಮ್. ತುಳಸಿ ಭಾರತದ ಪ್ರತಿ ಮನೆಯಲ್ಲಿ ಬೆಳೆಯುವಂತಹ ಒಂದು ವಿಶಿಷ್ಟ ಸಸ್ಯವಾಗಿದೆ. ಇದು ಶೀತ, ಕೆಮ್ಮು, ನೆಗಡಿ, ಜೀರ್ಣಕ್ರಿಯೆ, ರಕ್ತದ ಒತ್ತಡ ಇತ್ಯಾದಿ ಸಮಸ್ಯೆಗಳಿಗೆ ಮನೆಮದ್ದಾಗಿ ಬಳಸಿಕೊಳ್ಳುತ್ತೇವೆ. ಬೇವು ಇದರ ವೈಜ್ಞಾನಿಕ ಹೆಸರು ಅಡಾಚಿರಸ ಇಂಡಿಕಾ. ಬೇವನ್ನು ನಾವು ಗ್ರಾಮ ಔಷಧ ಎಂದು ಕರೆಯುತ್ತೇವೆ. ಇದು ನಮಗೆ ಶೀತ, ಕೆಮ್ಮು, ನೆಗಡಿ, ರಕ್ತದ ಒತ್ತಡ, ಜೀರ್ಣಕ್ರಿಯೆಗೆ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯಕವಾಗಿದೆ. ಮತ್ತು ಬೇವಿನ ಎಲೆಗಳು ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಮಾಡುತ್ತದೆ. ನನ್ನ ಹೆಸರು ಸುನೀತಾ. ನಾನು ಮೊದಲಿಗೆ ಬಗ್ಗೆ ಪರಿಚಯ ನೀಡುತ್ತೇನೆ. ಜೀರ್ಣಕ್ರಿಯೆಗೆ ಸಹಕಾರಿಯಾಗಿರುತ್ತದೆ. ಹೆಚ್ಚಿನ ನಾರಿನಾಂಶ ಇರುತ್ತದೆ. ಮಧುಮೇಹ, ಸಕ್ಕರೆ ಕಾಯಿಲೆ ನಿಯಂತ್ರಿಸುತ್ತದೆ. ತೂಕ ಕಡಿಮೆ. ನನ್ನ ಹೆಸರು ಸೇವಂತಿ. ನಾನು 8ನೇ ಕ್ಲಾಸಲ್ಲಿ ಓದಿದ್ದೇನೆ. ನಾನು ಕುಂಬಳಕಾಯಿ ಬಗ್ಗೆ ಪರಿಚಯ ಮಾಡಿಕೊಳ್ತೇನೆ. ವಿಟಮಿನ್ ಎ ಮತ್ತು ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ತೂಕ ನಿಯಂತ್ರಣ, ಚರ್ಮದ ಆರೋಗ್ಯ. ಸರಿ ಸ್ಮಿತಾ. ನಾನು ಬೆಂಡೆಕಾಯಿ ಬಗ್ಗೆ ಹೇಳ್ತೇನೆ. ಹೆಚ್ಚಿನ ನಾರಿನಾಂಶ, ಕೊಬ್ಬು ಕಡಿಮೆ ಮಾಡುತ್ತದೆ. ಭ್ರೂಣದ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ನನ್ನ ಹೆಸರು ಕೃಷ್ಣವೇಣಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗಜರಿ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಗಜರಿಯ ವೈಜ್ಞಾನಿಕ ಹೆಸರು ಡಾಕಸ್ ಕ್ಯಾರೆಟ್. ಇದು ವಿಟಮಿನ್ ಎ ಅಂಶವನ್ನು ಒಳಗೊಂಡಿರುತ್ತದೆ. ಇದು ಚರ್ಮದ ರೋಗಕ್ಕೆ ಸಹಾಯಕವಾಗಿದೆ. ನನ್ನ ಹೆಸರು ಬಬಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೆಂತ್ಯ ಪಲ್ಯ ಬಗ್ಗೆ ಪರಿಚಯ ಮಾಡುತ್ತೇನೆ. ಕಬ್ಬಿಣಾಂಶ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಹೆಚ್ಚಿನ ನಾರಿನಾಂಶ, ಕೂದಲು ಮತ್ತು ಚರ್ಮ ಆರೋಗ್ಯ. ನನ್ನ ಹೆಸರು ಆನಂದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪುಂಡಿ ಪಲ್ಯದ ಪರಿಚಯದಲ್ಲಿ ತಿಳಿಸಿಕೊಡುತ್ತೇನೆ. ಪ್ರೋಟೀನ್ ಮತ್ತು ಉತ್ತಮ ಕೊಬ್ಬು ಇರುತ್ತದೆ. ಹಾಗೆ ಹೃದಯದ ಆರೋಗ್ಯ, ವಿಟಮಿನ್ ಬಿ ಇರುತ್ತದೆ. ರಕ್ತಹೀನತೆಯನ್ನು ತಡೆಯುತ್ತದೆ. ನನ್ನ ಹೆಸರು ಶ್ರೇಯ. ನಾನು ನಿಂಬೆಹಣ್ಣಿನ ಬಗ್ಗೆ ಪರಿಚಯ ಮಾಡುತ್ತಿದ್ದೇನೆ. ಇದು ವಿಟಮಿನ್ ಸಿ ಇರುತ್ತದೆ. ನನ್ನ ಹೆಸರು ಶ್ರೇಯ. ನಾನು ನಿಂಬೆಹಣ್ಣಿನ ಬಗ್ಗೆ ಹೇಳುತ್ತೇನೆ. ವಿಟಮಿನ್ ಸಿ ಇರುತ್ತದೆ. ಜ್ವರ, ನೆಗಡಿ ತಡೆಯುತ್ತದೆ. ವಿಷ ಪದಾರ್ಥಗಳನ್ನು ಹೊರಹಾಕಲು ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ನನ್ನ ಹೆಸರು ಐರನ್ ಪೋಷಕ ಇರುತ್ತದೆ. ನನ್ನ ಹೆಸರು ಜಯಶ್ರೀ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಲೋಳಸರದ ಬಗ್ಗೆ ಹೇಳುತ್ತೇನೆ. ಇದು ಒಂದು ಪ್ರಮುಖ ಔಷಧೀಯ ಸಸ್ಯವಾಗಿದೆ. ಇದರ ಜೊತೆಗೆ ಕಾಂತಿ ಹೆಚ್ಚಿಸುತ್ತದೆ. ಸುಟ್ಟಗಾಯಗಳನ್ನು ಗುಣಪಡಿಸುತ್ತದೆ. ಕೂದಲು ಉದುರುವುದು ಮತ್ತು ಅಂಜನಾದ ಬಗ್ಗೆ ಹೇಳ್ತದೆ. ಇದು ಒಂದು ಅದ್ಭುತ ಔಷಧಿ ಸಸ್ಯವಾಗಿದೆ. ಇದು ಎಲೆ ಮತ್ತು ಬೇರುಗಳನ್ನು ಆಹಾರದಲ್ಲಿ ವ್ಯಾಪಕ ಬಳಕೆ ಆಗುತ್ತದೆ. ಔಷಧಿ ಗುಣಗಳು: ಕೂದಲಿನ ಆರೋಗ್ಯ, ಜೀರ್ಣಕ್ರಿಯೆ, ರಕ್ತ ನಿಯಂತ್ರಣ, ಉರಿಯೂತ ನಿರ್ವಹಣೆ. ಧನ್ಯವಾದ. ನನ್ನ ಹೆಸರು ರಾಧಿಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ಮೊಟ್ಟೆಯ ಬಗ್ಗೆ ಹೇಳ್ತೇನೆ. ನಾವು ಪ್ರತಿದಿನ ಮೊಟ್ಟೆಗಳನ್ನು ತಿಂದರೆ ಏನು ಅಂಶ ಎಂದರೆ ಮೆದುಳಿನ ಬೆಳವಣಿಗೆಗೆ ಹೆಚ್ಚಾಗುತ್ತದೆ. ಕಣ್ಣಿನ ಆರೋಗ್ಯ ಉತ್ತಮಗೊಳಿಸುತ್ತದೆ. ಮೊಟ್ಟೆಯಲ್ಲಿ ವಿಟಮಿನ್ ಡಿಯ ಉತ್ತಮ ನೈಸರ್ಗಿಕ ಮೂಲವಾಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಲವಾದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಒಂದು ಮೊಟ್ಟೆಯು 50 ಗ್ರಾಂ ಅಥವಾ 6.30 ಗ್ರಾಂ 9 ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ. ಪ್ರೋಟೀನಿಂದ ಕೂಡಿದೆ. ಐರನ್ ಪೋಷಕ ರಕ್ತ ಶುದ್ಧೀಕರಣ